ಇದೇ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಶಿರೂರು ಗುಡ್ಡ ಕುಸಿದ ಸ್ಥಳಕ್ಕೆ ಕುಮಾರಸ್ವಾಮಿ ಭೇಟಿ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾನೆ, ಉಲ್ಲೇಖಿಸ್ತಾನೆ. ಕೇವಲ ಕುಮಾರಸ್ವಾಮಿ ಅಷ್ಟೇ ಅಲ್ಲ, ನಮ್ಮ ಸಚಿವರು ಅಧಿಕಾರಿಗಳು ಕೂಡ ಅಂಕೋಲಾಗಿ ಹೋಗ್ತಾರೆ. ಕುಮಾರಸ್ವಾಮಿ ಸಹ ಹೋಗಲಿ, ಯಾರು ಬೇಡ ಅಂತ ಹೇಳಿದ್ದು ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ಮಳೆ ಹಾನಿ ಸಂಬಂಧ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ, ಅಧಿಕಾರಿಗಳು ಕೂಡ ಮಳೆ ಹಾನಿ ಪ್ರದೇಶ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸರ್ಕಾರ ಮನೆ ಬಿದ್ದಿರಲಿ, ರಸ್ತೆಗಳು ಹಾಳಾಗಿರಲಿ, ಏನೇ ಮಾಡಿದ್ರು ಕೂಡ ಅವರೆಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ. ಕುಮಾರಸ್ವಾಮಿ ಹೋಗಿದ್ದಾರೆ ಸರ್, ಇವತ್ತು ಅಂಕೋಲಾ ಬ್ರಿಡ್ಜ್ ಹೋಗ್ಲಿ ಪಾಪ, ಅಲ್ಲ ಸರ್ಕಾರದಿಂದ ಅವರು ನಮ್ಮ ಇವರು ಹೋಗ್ತಾ ಇದ್ದಾರೆ, ನಾನು ನಾಳೆ ಹೋಗ್ತಾ ಇದ್ದೀನಿ. ಸರ್ಕಾರ ಮನೆ ಬಿದ್ದಿರಲಿ, ರಸ್ತೆಗಳು ಹಾಳಾಗಿರಲಿ, ಏನೇ ಮಾಡಿದ್ರು ಕೂಡ ಅವರೆಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ. ಕುಮಾರಸ್ವಾಮಿ ಹೋಗಿದ್ದಾರೆ ಸರ್, ಇವತ್ತು ಅಂಕೋಲಾ ಬ್ರಿಡ್ಜ್ ಹೋಗ್ಲಿ ಪಾಪ, ಅಲ್ಲ ಸರ್ಕಾರದಿಂದ ಅವರು ನಮ್ಮ ಇವರು ಹೋಗ್ತಾ ಇದ್ದಾರೆ, ನಾನು ನಾಳೆ ಹೋಗ್ತಾ ಇದ್ದೀನಿ. ಸರ್ಕಾರ ಮನೆ ಬಿದ್ದಿರಲಿ, ರಸ್ತೆಗಳು ಹಾಳಾಗಿರಲಿ, ಏನೇ ಮಾಡಿದ್ರು ಕೂಡ ಅವರೆಲ್ಲ ಈಗಾಗಲೇ ಪರಿಹಾರ ರೂಪದಲ್ಲಿ ಕೆಲಸ ಪ್ರಾರಂಭ. ಕುಮಾರಸ್ವಾಮಿ ಹೋಗಿದ್ದಾರೆ ಸರ್ ಇವತ್ತು. ಇನ್ನು ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿರುವಂಥ ಅಂಕೋಲಾದ ಶಿರೂರು ಗ್ರಾಮಕ್ಕೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿ ಕೊಡ್ತಾ ಇದ್ದಾರೆ. ನಾಳೆ ಶಿರೂರು ಗ್ರಾಮಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಶಿರೂರು ಗುಡ್ಡ ಕುಸಿದಿರುವಂಥ ಜಾಗದಲ್ಲಿ ಸಿಎಂ ಪರಿಶೀಲನೆ ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಳೆ ಹಾನಿ ವೀಕ್ಷಣೆ ಮಾಡಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಳೆ ಸ್ಥಳ ಪರಿಶೀಲನೆ ಮಾಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಹಾನಿ ಏನಾಗಿದೆ ಆ ಭಾಗದಲ್ಲಿ ಪರಿಶೀಲನೆ ಮಾಡಿ ಅಂಕೋಲಾದಲ್ಲಿ ಸಿಎಂ ಸಿದ್ದರಾಮಯ್ಯ ಪರಿಶೀಲನೆ ಮಾಡ್ತಾರೆ. ನಮ್ಮ ಸಚಿವರು ಅಧಿಕಾರಿಗಳು ಅಂಕೋಲಾಗೆ ಹೋಗ್ತಾರೆ, ನಾನು ಕೂಡ ನಾಳೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕುಮಾರಸ್ವಾಮಿ ಸಹ ಹೋಗಲಿ ಬಿಡಿ ಅಂತ ಸಿದ್ದರಾಮಯ್ಯನವರು ಈ ವೇಳೆ ಹೇಳಿದ್ದಾರೆ. ಕುಮಾರಸ್ವಾಮಿ ಹೋಗಲಿ, ಅವರೇನು ಹೋದರೆ ತಪ್ಪೇನಿಲ್ಲ, ನಾಳೆ ನಾನು ಅಂಕೋಲಾಗೆ ಹೋಗ್ತಾ ಇದ್ದೀನಿ, ಸ್ಥಳ ವೀಕ್ಷಣೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ.